ರುಚಿಕರವಾದ ಮಿಕ್ಸರ್ ರೆಡಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ಕಡಿಮೆ ಸಮಯದಲ್ಲಿ ಇವತ್ತು ಮಿಕ್ಸರ್ ಮಾಡುವುದು ಹೇಗೆ ಅಂತ ನೋಡುವ. ಮೊದಲಿಗೆ ನಾವು ಕಡಲೆ ಹಿಟ್ಟು ತಗೊಳ್ತಾ ಇದ್ದೇವೆ. 1/4 kg ಅಷ್ಟು ಕಡಲೆ ಹಿಟ್ಟು ಮತ್ತು 1/4 ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇವೆ. ಅಕ್ಕಿ ಹಿಟ್ಟು ಹಾಕಿದ್ದರಿಂದ ಮಿಕ್ಸರ್ ಗರಿ ಗರಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇವೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸುವ. ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಗಟ್ಟಿ ಸಹ ಅಲ್ಲ, ಸ್ವಲ್ಪ ಹದವಾಗಿಯೇ ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿ ಅಂತ ಅನಿಸ್ತಾ ಇದೆ ನನಗೆ. ನಾನು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತೇನೆ. ಇಷ್ಟು ಸಾಕು. ಇನ್ನು ಇದಕ್ಕೆ ನಾನು ತೆಂಗಿನೆಣ್ಣೆ ಸೇರಿಸ್ತಾ ಇದ್ದೇನೆ. ನಾನು ಚೆನ್ನಾಗಿ ಇದು ಕಲಕಿ ನೋಡಿ, ಈ ಥರ ಬರಬೇಕು. ಇದರಲ್ಲಿ ಗಂಟೆಲ್ಲ ಏನಿರಬಾರ್ದು, ಕ್ಲೀನಾಗಿ ನೈಸಾಗಿ ಫುಲ್ ಮಿಕ್ಸ್ ಆಗಬೇಕು. ಕಲರ್ ನೋಡಿ ಹೇಗೆ ಬಂದಿದೆ. ಯಾವುದೇ ಥರ ಫುಡ್ ಕಲರೆಲ್ಲ ನಾವು ಹಾಕಲಿಲ್ಲ. ಸಾಕು. ಒಂದು ಬನಲ್ ಇಡುವ. ಸನ್ಫ್ಲವರ್ ಆಯಿಲನ್ನು ತಗೊಳ್ತಾ ಇದ್ದೇವೆ ನಾವು. ಎಣ್ಣೆ ಬಿಸಿ ಆಗಬೇಕು. ಅಷ್ಟರೊಳಗೆ ನಾವಿಲ್ಲಿ ಮಿಕ್ಸರ್ ಮಾಡುವ ಮಿಷನ್ ತಗೊಂಡು ಸಣ್ಣದಾದ ತೂತನ್ನು ನಾವು ತಗೊಂಡಿದ್ದೇವೆ. ಮಿಕ್ಸರ್ಗೆ ಸಣ್ಣದೇ ಸಾಕು. ಈ ಹಿಟ್ಟನ್ನು ಅದರಲ್ಲಿ ತುಂಬಿಸ್ತಾ ಇದ್ದೇನೆ. ನಮ್ಮ ಹತ್ರ ಈ ಥರದ್ದು ಇರೋದು. ನಿಮಗೆ ಬೇಕಾದರೆ ಬೇರೆ ಥರದ್ದು ತಗೊಳ್ಬೋದು. ಮಾರ್ಕೆಟಲ್ಲಿ ಬೇರೆ ಬೇರೆದೆಲ್ಲ ಇರ್ತದೆ. ಈ ಥರ ಮುಚ್ಚಳ ಹಾಕಿ ಫುಲ್ ಎಣ್ಣೆಲ್ಲ ಫುಲ್ ಬಿಸಿ ಆಗಬೇಕು. ಬಿಸಿ ಆದ ನಂತರ ಹೀಗೆ ತಿರುಗಿಸಬೇಕು. ನೋಡಿ, ಎಣ್ಣೆ ಫುಲ್ಲು ಬಿಸಿಯಾಗಿದೆ ನೋಡಿ. ಹಾಕುವಾಗಲೇ ಅದು ಇದಾಗ್ತದೆ. ನೋಡಿ, ಈ ಥರ ಕಲರ್ ಬಂದರೆ ಸಾಕು. ಎಣ್ಣೆಯಲ್ಲಿ ಹದ ನೋಡಿ ಕಾಯಿಸಿ. ಹೆಚ್ಚು ಎಣ್ಣೆಯಲ್ಲಿ ಬಿಡಬೇಡಿ, ಅದು ಕಾಂಚಿದ್ರೆ ರುಚಿ ಬರೋದಿಲ್ಲ. ನೋಡಿ, ಇಷ್ಟು ಸಾಕು. ನೋಡಿ, ಇಷ್ಟು ಬಂದರೆ ಸಾಕು. ನೋಡಿ, ಕೈಯೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ, ಅಂದರೆ ಎಣ್ಣೆ ಹಬೆ ಕೈಗೆ ತಾಗ್ತದೆ. ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿ. ನೋಡಿ, ಸೇವೆ ಇಷ್ಟು ಬಂತು ನನಗೆ. ಈಗ ಮಿಕ್ಸರ್ಗೆ ರೆಡಿ ಮಾಡ್ತಾ ಇದ್ದೇವೆ. ಕರಿಬೇವು ಸೊಪ್ಪು, ಹಸಿ ಕಡಲೆ, ಕಡಲೆಬೇಳೆ ಮತ್ತು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ ನಾನು. ಈಗ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು. ಕಡಲೆಯನ್ನು ಫ್ರೈ ಮಾಡುವ. ಮೀಡಿಯಮ್ ಸೈಜಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇವೆ. ತುಂಬ ಫ್ರೈ ಆಗೋದು ಬೇಡ, ಇಷ್ಟಾದರೆ ಸಾಕು. ಆನಂತರ ಕಡಲೆಬೇಳೆ, ಇದು ಸಹ ಹಾಗೆ ತುಂಬ ಕಾಯಿಸೋದೆಲ್ಲ ಬೇಡ, ಮೀಡಿಯಮ್ ಇದರಲ್ಲಿ. ನೋಡಿ, ಇಷ್ಟು ಸಾಕು. ಇದನ್ನು ಕೂಡ ಇಷ್ಟು ನೋಡಿ, ಇಷ್ಟು ಆದರೆ ಸಾಕು. ಮತ್ತು ಅವಲಕ್ಕಿ, ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ. ಅದು
ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇವೆ. ಇದೆಲ್ಲ ಹಾಕೋದರಿಂದ ನಮ್ಮ ಮಿಕ್ಸರ್ಗೆ ಸ್ವಲ್ಪ ರುಚಿ ಜಾಸ್ತಿ ಬರ್ತದೆ. ಈಗ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕುವ, ಇದನ್ನು ಕೂಡ ಫ್ರೈ ಮಾಡುವ. ಕರಿಬೇವು ಸೊಪ್ಪು ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ. ನೋಡಿ, ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೇವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಸಕ್ಕರೆ, 1 ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೇವೆ, ಮತ್ತು ಚೂರು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇವೆ. ಇನ್ನು ಇದಕ್ಕೆ ಶೇಮೆಯನ್ನು ನಾವು ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮದು ರುಚಿಕರವಾದ ಮಿಕ್ಸರ್ ರೆಡಿಯಾಗಿದೆ. ಓಕೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. K19 ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ.